ನಾಯನೆ ಪೊಲೀಸವ್ರ ಮೊದಲನೇ ಕ್ವಾಲಿಟಿನೇ ಡಿಸಿಪ್ಲಿನ್. ಏನು ಡಿಸಿಪ್ಲಿನ್ ಮೇಡಮ್. ಸೀನಿಯರ್ ಆಫೀಸರ್ ಏನಾದ್ರೂ ಹೇಳ್ಬೇಕಾದ್ರೆ ಕಣ್ಣು ಕಿವಿ ಎರಡೂನು ಅವ್ರ ಕಡೆನೆ ಗಮನ ಇರ್ಬೇಕು. ಡು ಯು ಅಂಡರ್ಸ್ಟ್ಯಾಂಡ್? ಎಸ್ ಮೇಡಮ್. ಇನ್ನೊಂದ್ಸಲ ಲೇಟ್ ಆಗಿ ಬರೋದು, ಕ್ಯಾಶುವಲ್ ಆಗಿರೋದು ರಿಪೀಟ್ ಆಗ್ಬಾರ್ದು. ಎಸ್ ಮಾಡಿ ಹೋಗ್ ನಿಂತ್ಕೋ. ಸಾರಿ ಮೇಡಮ್. ರೀ ಜ್ವಾನನು ಏನ್ ಬಂದಿಲ್ಲ ರೀ. ಪಾಪ ನನ್ ಮಗ ಸುಸ್ತಾಗಿರ್ತಾನೆ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ, ಅವನಾಗೆ ಎದ್ದೇಳಿ ನಡೀರಿ ನಾವೆಲ್ಲ ಹೋಗೋಣ. ಗೊತ್ತಿದ್ದೆ ನಡ್ಸೋ. ಅಲ್ಲ ನೀವೆಲ್ಲ ಯಾಕಮ್ಮ ಹಿಂಗ್ ನೋಡ್ತೀರಾ? ದಿನ ಬೆಳಿಗ್ಗೆ ಎದ್ದು ಜಾಗಿಂಗ್ ಹೋಗೋ ಮಗ ಈಗ ಮಗಿನ ಬೇರೆ ಏನ್ ಅನ್ಕೋಬೇಕು? ಇವಾಗ ಗೆದ್ದಿದ್ರೆ ಜಾಗಿಂಗ್ ಹೋಗ್ಬೇಕಪ್ಪ. ಹೋಗ್ತೀನಿ. ಗೊತ್ತೇ ನನ್ಗೆ 10:30 ಮಧ್ಯಾಹ್ನ ಊಟದ ಸಮಯ ಆಗ್ತಾ ಬಂತು. 10:30 ಯಾಕೆ ಬಿರುವೆ? ಅದಕ್ಕೆ ಇಲ್ದೆ ರಾತ್ರಿ ಸರಿಯಾಗಿದ್ದ ಬರ್ಲಿಲ್ವಾ? ಚೆನ್ನಾಗ್ ಕಾಡಿರ್ಬೇಕು ಅನ್ಸುತ್ತೆ. ಮತ್ತೆ ಕಾಡ್ದೆ ಇರುತ್ತಾ? ನನ್ ಮಗ ಅವ್ನ್ ಹೆಂಡತಿನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಎಷ್ಟೊತ್ತಿಗೆ ಮಲಗಿದೆಯಾ ಗೀತಾ? ವಾಪಸ್ ಬಂದು ಮಲಗಿದಾಗ ಒಂದ್ 7 ಗಂಟೆ 8 ಗಂಟೆ ಆಗಿರ್ಬೋದು ರಮಣ. ವಾಪಸ್ ಬಂದಾಗ್ಲಾ? ಹಾಗಾದ್ರೆ ನೀವಿಬ್ರು ಎಲ್ಲಿ ಹೋಗಿದ್ರಿ? ಅದು ಸತ್ಯನ ನಾವಿಬ್ರು ವಾಕಿಂಗ್ ಸ್ಟೋರಿ ಎಲ್ಲ ಮನೆಯವ್ರ ಮನೆ ಹೇಳ್ಬೇಕಾ? ಸುಮ್ಮನೆ ಮತ್ತೆ ಈಗ ವಾಕಿಂಗ್ ಹೋಗೋದಕ್ಕೆ ಎದ್ದೇಳ್ತಾ ಇದೀನಿ ಅಂತ ಹೇಳ್ದಲ್ಲೋ? ಆಗ್ತಾನೆ ಎದ್ನಲ್ಲಮ್ಮ, ನಿದ್ದೆ ಗಣ್ಣಲ್ಲಿ ಏನೋ ಮಾತಾಡಿದೀನಮ್ಮ. ಅಂಡ್ ನಾನ್ ಬೆಳಿಗ್ಗೆ ಹೋಗಿ ಬಂದಿದ್ ಮರ್ತೋಗ್ಬಿಟ್ಟಿದೀನಿ ಅಷ್ಟೇ. ವಾಕಿಂಗ್ ಹೋಗಿದ್ರ? ಎಲ್ಗೆ? ಪೊಲೀಸ್ ತರಬೇತಿ ಶಾಲೆ. ಓ, ಪೊಲೀಸ್ ಟ್ರೈನಿಂಗ್ ಹತ್ರ ನಿನಗೇನೋ ಕೆಲಸ ಬೆಳಗ್ಗೆ? ಮೂವಿ ನೋಡೋದಕ್ ಹೋಗಿದ್ಯೇನೋ? ಅಯ್ಯೋ ಕರ್ಮ. ಇದಕ್ಕೆ ನಾನ್ ಹೇಳಿದ್ದು ಅವಳನ್ನ ಬಿಟ್ಟು 1 ನಿಮಿಷನೂ ನೀನ್ ಇರಲ್ಲ, ಟ್ರೈನಿಂಗ್ ಗೀನಿಂಗ್ ಅಂತ ಅವಳ ಎಲ್ಲೂ ಕಳಿಸ್ಬೇಡ ಅಂತ. ನನ್ ಮಾತ್ ಎಲ್ಲೋ ಕೇಳ್ತೀನಿ ನೀನು. ಈಗ ನೋಡು. ನಾನು ಹೋಗಿದ್ದು ಭೂಮಿನ ನೋಡ್ಬೇಕು ಅಂತಲ್ಲಮ್ಮ. ಮತ್ತೆ ಆಕ್ಚುಲಿ ನಾನೊಂದು ಅಲಾರ್ಮ್ ಕ್ಲಾಕ್ ನ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೆ. ಅದನ್ನ ಮರ್ಬಿಟ್ಟು ಹೋಗ್ಬಿಟ್ಟಿದ್ರು. ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಬೆಳಿಗ್ಗೆ ಹೊತ್ತು ಆನ್ ಟೈಮ್ ಗೆದೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಪನಿಷ್ಮೆಂಟ್ ಗಳು ಜೋರಾಗಿ ಕೊಡ್ತಾರೆ. ಹಾಗಾಗಿ ಅವಳದನ್ನ ಫೇಸ್ ಮಾಡಬಾರ್ದು ಅಂತ ಬಿಟ್ಟು ಹೋಗಿದ್ದ ಅಲಾರ್ಮ್ ಕ್ಲಾಕ್ ನ ಅವಳಿಗೆ ಕೊಡೋದಕ್ಕೆ ಅಂತ ಹೋಗಿದ್ದಿದ್ದ ಅಷ್ಟೇ. ಹಾಗೆ ಕೋಳಿ ಕೂಗೋ ಮುಂಚೆ ನನ್ನ ಬೈಕ್ ಅಲ್ಲಿ ರಾಕೆಟ್ ಸ್ಪೀಡ್ ಅಲ್ಲಿ ಸತ್ಯನಾ, ನೀವು ಸುಮ್ಮನೆ ಇರಿ ಸರ್. ಟ್ರೈನಿಂಗ್ ಇನ್ಸ್ಪೆಕ್ಟರ್ ಹತ್ರ ಅವಳು ಬಯಸ್ಕೊಂಬಾರ್ದು ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಕೊಡೋದಕ್ಕೆ ಹೋಗಿದ್ದೆ ಅಷ್ಟೇ. ನೀವು ಒಳ್ಳೆ ನೋಡ್ದೇನೋ? ನೋಡ್ದ್ಯಾ ನನ್ ಮಗ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ? ನೀನು ಇವನು ನೋಡಿ ಕಲ್ತ್ಕೋ. ಹೆಂಡತಿನ ಹೇಗ್ ಪ್ರೀತಿಸ್ಬೇಕು, ಎಷ್ಟು ಪ್ರೀತಿಸ್ಬೇಕು ಅಂತ. ಅಂಜು, ನಾನ್ ನಿನ್ನೆ ರಾತ್ರಿ ನಿಮ್ಗೆ ಏನ್ ಹೇಳ್ದೆ? ಅದು ಕರೆಕ್ಟ್ ಅಲ್ವಾ? ಹೌದು. ಏನ್ ಹೇಳಿದ್ರು? ಅಪ್ಪ ಅದು ಅಣ್ಣ ಅದಕ್ಕೆ ತರ ಒಂದು ಬ್ಯೂಟಿಫುಲ್ ಪೇರ್ ನ ನೋಡೋದು ತುಂಬಾ ಕಷ್ಟ ಅಂತ ಹೇಳಿದೆ ಅಲ್ವಾ ಅಂಜು? ಹೌದು. ನನ್ ಮಗ ಸೊಸೆದು ಆ ದೇವ್ರೇ ಒಂದ್ ಮಾಡಿರೋ ಜೋಡಿ ಗೊತ್ತಾ? ನೋಡು ನೋಡು, ಭೂಮಿ ಹೆಸರು ಹೇಳ್ತಿದ್ದಾಗೆ ನನ್ ಮಗನ್ ಮುಖ ಬಾಡ್ ಹೋಯ್ತು ಅಲ್ವೇನೋ? ಹಾಗೆಲ್ಲ ಏನೂ ಇಲ್ಲ ಅಮ್ಮ, ನನ್ ಟೈಮ್ ಆಗ್ತದೆ, ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಡ್ತೀನಿ. ನನಗ್ ಗೊತ್ತು ನೀನ್ ಸುಳ್ಳು ಹೇಳ್ತಿದ್ಯಾ. ಹೋಗು ಹೋಗು, ನಾನ್ ಬೇಜಾರ್ ಮಾಡ್ಕೋತೀನಿ ಅಂತ ಸುಳ್ಳು ಹೇಳ್ತಿದ್ಯಾ. ನೋಡ್ರಿ ನನ್ ಮಗನ ಅವಸ್ಥೆನ, ಒಂದೇ ಒಂದು ದಿನಕ್ಕೆ ಸ್ವರ್ಗೋಗಿದ್ದಾನಲ್ರಿ. ಎಷ್ಟು ಸರ್ವೋಗ್ಬಿಡಿದ ಕಡೆ ಯಾವಾಗ್ಲೂ ಅನ್ನ ಮಗನ್ ಬರೀ ಡೌಗಳೇ. ಏನ್ರಿ ಅಂದ್ರಿ? ಡೌಗಳು ರೀ. ಇಷ್ಟ ದಿನ ನನ್ನೊಬ್ಳನ್ನ ಡೌ ಸಂಗೀತ ಅಂತ ಕರಿತಿದ್ರಿ, ಈಗ ಏನ್ರಿ ನಿಮ್ದು ತರ್ಲೆ? ನನ್ ಮಗನ ಡೌ ಸಂಗೀತ ಅಂತ ಕರಿತಿದ್ದೀರಾ? ಯಾಕ್ರಿ? ಕೆಲ್ಸ್ಕೊ, ನಿನಗೆ ಡೌ ಸಂಗೀತ ಅಂತ ಕರೆದಿದ್ದ ನಾನಣ್ಣ. ಕಾಲೇಜಲ್ಲಿರೋ ನಿನ್ ಫ್ರೆಂಡ್ಸ್ ಗಳು ನನ್ನ ಡೌ ಸಂಗೀತ ಅಂತ ಕರಿತಿದ್ರು. ಇವನಿಗೆ ನಾನು ಡೌ ರಜಾ ಡೌ ಸಂಗೀತ ಅಂತ ಕರಿತೀನಿ. ನೋಡಿ, ನೀವು ಸುಮ್ನೆ ನನ್ನ ಕೆಣಕ್ತಾ ಇದ್ದೀರಿ. ನನ್ ತಲೆ ಕೆಟ್ರೆ ಅಮ್ಮ 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 ಇಲ್ಲಿ ಜಗಳ ಆಗಿದ್ ಸಾಕು, ನೀನಂಗೆ ಕಾಫಿ ಕೊಡು. ಕಾಫಿ ಕೊಡ್ತಾ ಕೊಡ್ತಾ ನನ್ ಫ್ಲಾಶ್ ಬ್ಯಾಕ್ ಸ್ಟೋರೀಸ್ ಎಲ್ಲ ಹೇಳು ಅಮ್ಮ. ನೋಡಿ, ಇದೇ ಕೊನೆ. ನಿಮ್ ಮಗನ್ಗೋಸ್ಕರ ಸುಮ್ನೆ ಬಿಡ್ತಾ ಇದ್ದೀನಿ ನಿಮ್ಮನ್ನ. ಆಗ ನಾವ್ಯಾರು ಆದ್ರೆ ಈಗ ಒಂದೇ ಮನೆಯವ್ರು ಆಗ್ಬಿಟ್ಟು. ಕತೆ ಸೈಡ್ ಗಿಡ. ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು ಅಂತ ಯಾಕೆ ಮೆಸೇಜ್ ಕಳಿಸಿದ್ದೆ? ಮೇಡಮ್, ಒಂದು ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪ್? ಏನದು? ಮನೆಯವರೆಲ್ಲ ಇಷ್ಟ, ಫ್ರೆಂಡ್ಸ್ ಎಲ್ಲ ಕೈ ಬಿಟ್ಟು ಬೇಲ್ ಕೊಟ್ಟು ಜಗಲಿಂದ ಬಿಡಿಸೋರು ಯಾರು ಇಲ್ಲ. ಮಾಡ್ಬೇಡಿ. ನಾನ್ ಯಾಕೆ ನಿನ್ನ ಜೈಲಿಂದ ಹೊರಗ್ ತರ್ಬೇಕು? ಅದು ನಮ್ ಮನೆ ಹುಡುಗ ಅಚ್ಚಿತ್ ನಿನ್ನ ಅರೆಸ್ಟ್ ಮಾಡಿರುವಾಗ. ಮಾತ್ರ ಅರೆಸ್ಟ್ ಮಾಡದ್ ನಾವು, ನೀವ್ ಮುಂದ್ ಮಾಡ್ಲಿಲ್ವಾ? ನಾನ್ ಜೈಲಲ್ಲಿದ್ರು ಎಲ್ಲ ಕತೆ ಗೊತ್ತಾಗತ್ತೆ. ಶಾರದನ್ನ ಅಟ್ಯಾಕ್ ಮಾಡಿಸಿದ್ದು ನೀವು ಅನ್ನೋ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಮಾತ್ರ ಇದ್ದಾನೆ ಅಜಿತ್. ಅವನಿಗೆ ನನ್ನ ಕಡೆಯಿಂದ ಸ್ವಲ್ಪ ಹೆಲ್ಪ್ ಸಿಕ್ತು ಅನ್ಕಳಿ, ಹಂಗ್ ಸುತ್ತಿ ಹಿಂಗ್ ಸುತ್ತಿ ನಿಮ್ ಗಂಡ ರಮಣ ಯಾಕೆ ಪ್ರಾಣ ಕಳ್ಕೊಂಡ್ರು, ಅದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಗೊತ್ತಾಗ್ಬಿಡ. ಆಗ ನೀವು ನನ್ನ ಪಕ್ಕದ ಸೆಲ್ಲಲ್ಲೇ ಇರ್ಬೇಕಾಗ. ಏನು ಬ್ಲಾಕ್ ಮೇಲ್ ಮಾಡ್ತಿದ್ಯಾ?
ಇಲ್ಲ ಮೇಡಮ್, ಈ ಬಾಂಡ್ ದುಶ್ಮನವನೇ ಆ ಅಜಿತ ಆಲ್ರೆಡಿ ತಿಳಿಸ್ಬೇಕು ಅಂತ ನನಗೆ ಎಷ್ಟು ಕೋಪ ಇದೆಯೋ ಎರಡರಷ್ಟು ನಿಮಗೆ ಅಂತ ಅನ್ಕೊಂಡು ಶತ್ರುಗೆ ಶತ್ರು ಗೆಳೆಯ ಅನ್ನೋದ್ರ ನಾವಿಬ್ರು ಒಂದಾದ್ರೆ ಸಲೀಸಾಗಿ ನೀರು ಕುಡಿಸ್ಬೋದು. ಹಾಗೆ ನೀವು ಅಮಾಯಕರು ಅನ್ನೋ ಪಟ್ಟಾನೂ ತಗೋಬಹುದು. ಹೌದಾ? ಹೇಗೆ? ಸೂಪರ್ ಆಗಿದೆ ಪ್ಲಾನ್. ಐ ಆಮ್ ಇಂಪ್ರೆಸ್ಡ್. ರಾಜೇಂದ್ರ, ಡೋಂಟ್ ವರಿ. ಆದಷ್ಟು ಬೇಗ ಜೈಲಿಂದ ನಿನ್ನನ್ನ ಹೊರಗ್ ತರೋ ಜವಾಬ್ದಾರಿ ನಂದು. ನಾವು ಕಮಾನ್ ನಾನೇನ್ ಮಾಡ್ಬೇಕು? ಮೇಡಮ್, ನಾನು ಹೇಳೋ ಕಡೆ ಹೋಗಿ ನಾನು ಮೀಟ್ ಮಾಡ್ಬೇಕು. ನಾನ್ ಮಾಡಿದ ತಪ್ಪಿಂದ ನೀನ್ ಬೈಸ್ಕೊಳ್ತಾರೆ. ಐ ಆಮ್ ಸಾರಿ ಭೂಮಿ. ಪರವಾಗಿಲ್ಲ. ಪರವಾಗಿಲ್ಲ ಅಂತೀಯಾ? ಅದ್ರ ಕಣ್ಣಲ್ಲಿ ನೀರ್ ಯಾಕೆ? ಈ ಕಣ್ಣೀರು ಮೇಡಮ್ ಪನಿಷ್ಮೆಂಟ್ ಕೊಟ್ಟಿದ್ದಕ್ಕಲ್ಲ, ಮತ್ತೆ ನನ್ ಮನೆಯವ್ರ ನೆನಪಾದ್ರು. ನನ್ ಮನೇಲಿ ಒಂದ್ ಕ್ಷಣ ಸಪ್ಪಗಾದ್ರೆ ಸಾಕು, ಮನೆಯವರೆಲ್ಲ ಸೇರ್ಬಿಡುವರು. ಯಾಕೊಮ್ಮೆ ಏನಾಯ್ತು ಅಂತ 1000 ಪ್ರಶ್ನೆ ಕೇಳೋರು. ವಾಪಸ್ ನನ್ ಮುಖದಲ್ಲಿ ನಗು ಬರೋ ತನಕ ಯಾರಿಗೂ ನೆಮ್ಮದಿನೇ ಇರ್ತಾ ಇರ್ಲಿಲ್ಲ. ಏನಾದ್ರೂ ಮಾಡಿ ನನ್ ಮುಖದಲ್ಲಿ ನಗು ತರ್ಸೋರು. ಆದ್ರೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ನಾನಿದ್ದೀನಿ, ಫ್ರೆಂಡ್ ಆಗಿ ನಾನಿದ್ದೀನಿ. ನೀನ್ ಹೇಗಿದ್ಯಾ ಅಂತ ಕೇಳೋದಕ್ಕೆ ಯಾರಿಗ್ ಜನ ಇದ್ದಾರೋ ಅವರೇ ನಿಜವಾದ ಅದೃಷ್ಟವಂತರು, ಶ್ರೀಮಂತರು. ನನ್ ಕನ್ಸಿಗೋಸ್ಕರ ನಾನು ಎಲ್ಲಾನು ಬಿಟ್ಟು ಬಂದಿದ್ದೀನಿ. ನನ್ ಮನೆಯವ್ರು ಯಾಕೋ ನನಗೆ ತುಂಬಾ ನೆನಪಾಗ್ತಿದ್ದಾರೆ. ಹಾಗಿದ್ರೆ ನನ್ನಿಂದ ಒಳ್ಳೇದೇ ಆಯ್ತು. ಒಳ್ಳೇದು ನಿನ್ನಿಂದ? ಸರಿ ಹೋಯ್ತು. ಹಾಗಾದ್ರೆ ಮೇಡಮ್ ಹೇಳ್ದಾಗೆ ಗ್ರೌಂಡ್ ಸುತ್ತ ಓಡು, ನಿಂಗೂ ಗೊತ್ತಾಗತ್ತೆ. ಅಯ್ಯೋ ಭೂಮಿ, ನಾನು ಹಾಗೆ ಹೇಳಿಲ್ಲ. ಈ ಶಿಕ್ಷೆಯಿಂದ ನಿನಗೆ ನಿನ್ ಮನೆಯವ್ರ ಪ್ರೀತಿ ನೆನಪಾಯ್ತಲ್ವಾ, ಅದನ್ನ ಹೇಳ್ದೆ. ನೆನ್ಪಾಗೋದ್ರಿಂದ ಏನ್ ಪ್ರಯೋಜನ? ಕಡೆ ಪಕ್ಷ ಅವ್ರೊಟ್ಟಿಗೆ ಮಾತಾಡೋದಕ್ಕೂ ಆಗಲ್ವಲ್ಲ. ಮಾತಾಡ್ಬೋದು. ಹೇಗೆ? ಅಯ್ಯೋ, ಫೋನು ಇದೆ ನಿನ್ನತ್ರ? ಅಡ್ಜಸ್ಟ್ಮೆಂಟ್. ನಮ್ ಟ್ರೈನಿಂಗ್ ಆಫೀಸರ್ ಇದಾರಲ್ವಾ, ಅವ್ರ ಅಸಿಸ್ಟೆಂಟ್ಗೆ ಮಸ್ಕಾ ಚಸ್ಕಾ ಹೊಡೆದು ಇಸ್ಕೊಂಡ್ ಬಂದಿದೀವಿ. 5 ನಿಮಿಷ ಟೈಮು, ಬೇಗ ನಿಮ್ ಮನೆಯವ್ರ ಹತ್ರ ಮಾತಾಡ್ಬೋದು. ಅಯ್ಯೋ, ಇದರಿಂದ ಏನಾದ್ರು ತೊಂದ್ರೆ ಆಗೋದ್ರೆ? ಏನೂ ತೊಂದರೆ ಆಗಲ್ಲ, ಬೇಗ ಮಾತಾಡ. ನಾನು ನೋಡ್ತೇನೆ. ಏಕೆ? ಥ್ಯಾಂಕ್ಸ್. ಬೇಗ ಮಾತಾಡ. ಶಾರದಾ, ಕಾಫಿ ತಗೋ. ಶ್ರವಣ, ಕಾಫಿ ತಗೋಣ. ಅಯ್ಯೋ ದಡ್ಡ, ಫೋನ್ ಅಲ್ಲಿದೆ, ಇಲ್ಲಿ ಹುಡುಕ್ತಾ ಇದೆಯಲ್ಲ, ತಂದ್ಕೊಡ್ತೀನಿ ಇರು. ಯಾರಕ್ಕ ಫೋನು? ಯಾಕೋ ಗೊತ್ತಿಲ್ಲ ಕಣೋ, ಹೆಸರು ಬರ್ತಾ ಇಲ್ಲ. ತಗೋ ಮಾತಾಡು. ಹಲೋ ಹಲೋ ದೊಡ್ಡ ಸಾಹೇಬ್ರೆ, ಹೇಗಿದ್ದೀರಾ? ಅದೇ ಭೂಮಿ. ಏ, ಅಕ್ಕ ಭೂಮಿ. ಅಯ್ಯೋ ಸ್ಪೀಕರ್ ಮಾಡು. ಹೇಗಿದೆ ಮಗಳೇ? ನಾನ್ ಚೆನ್ನಾಗಿಲ್ಲ ದೊಡ್ಡ ಸಾಹೇಬ್ರೆ. ಯಾಕಂದ್ರೆ ಏನಾಯ್ತು? ಬಂದಿದ್ ಮೊದಲನೇ ದಿನನೇ ಪನಿಷ್ಮೆಂಟ್. ಗ್ರೌಂಡ್ ಸುತ್ತ 5 ರೌಂಡ್ ಓಡಿಸ್ಬಿಟ್ರು. ಏನೋ ತಪ್ಪು ಮಾಡಿರ್ತೀಯ, ಅದಕ್ಕೆ ಓಡು ಅಂತ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಸುಮ್ನೆ ಅವ್ರ ಮೇಲೆಲ್ಲ ಹೇಳ್ಬಾರ್ದು. ನಿಮ್ಗೊಂದ್ ವಿಷಯ ಗೊತ್ತಾ? ಏನು? ನಾನು ಹೊಸದಾಗಿ ಪೊಲೀಸ್ ಟ್ರೈನಿಂಗ್ ಅಂತ ಸೇರ್ಕೊಂಡಾಗ ನನಗೂ ಪನಿಷ್ಮೆಂಟ್ ಕೊಟ್ಟಿದ್ರು. ಸ್ವಲ್ಪ ಸುಖವಾಗಿ ಬೆಳೆದಿದ್ ಗಾಡಿ ಅಲ್ವಾ, ಸೋಂಬೇರಿತನ ಜಾಸ್ತಿ. 5 ಗಂಟೆಗೆ ಅಸಂಬಾಲ ಗ್ರೌಂಡ್ಗೆ 6:30 ಹೋಗಿದ್ದೆ. ನಿನ್ನ ಪುಣ್ಯ 5 ರೌಂಡ್ ಕೊಟ್ಟಿದ್ದಾರೆ, ನನಗೆ 10 ರೌಂಡ್ ನೋಡ್ತಿದ್ರು ಗೊತ್ತಾ. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಈ ಶ್ರವಣ್ಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಇಯರ್ ಅನ್ನೋ ಅವಾರ್ಡ್ ಬಂತು. ಹೌದಾ? ಹೌದು, ಅಲ್ಲಿ ಮೊಬೈಲ್ ಯೂಸ್ ಮಾಡಂಗಿಲ್ವಲ್ಲ, ನೀನು ತಗೊಂಡೋಗಿಲ್ಲ. ಯಾರ ನಂಬರ್ ಭೂಮಿ? ನನ್ ಫ್ರೆಂಡು ಇಲ್ಲ ಹೆಂಗೋ ಅಡ್ಜಸ್ಟ್ ಮಾಡಿ ಕೊಟ್ಬಿಟ್ಟ. ಭೂಮಿ, ಈ ತರ ಎಲ್ಲ ಮಾಡೋದು ತಪ್ಪಲ್ಬೇಕಂದ. ನೀನೇನಾದ್ರು ಸಿಕ್ಕಾಕೊಂಡ್ರೆ ಮತ್ತೆ ಪನಿಷ್ಮೆಂಟ್ ಕೊಡ್ತಾರೆ ನಿನ್ಗೆ. ದೊಡ್ಡ ಸಾಹೇಬ್ರೆ, ನಂಗ್ ನೀವೆಲ್ಲ ತುಂಬಾ ನೆನ್ಪಾಗೋದ್ರಿ, ಅದಕ್ಕೆ ನಾನು ಇಸ್ಕೊಂಡ್ಬಿಟ್ಟೆ. ಇನ್ನೊಂದ್ಸತಿ ಇದೆಲ್ಲ ಮಾಡಲ್ಲ. ಸಾರಿ. ಗುಡ್ ಗರ್ಲ್. ಭೂಮಿ, ಒಂದು ವಿಷಯ ನೆನಪಬೇಕು, ಡಿಪಾರ್ಟ್ಮೆಂಟ್ ಅಂದ್ರೆ ಡಿಸಿಪ್ಲಿನ್. ಮೆಂಟಲಿ ಫಿಟ್ ಆಗಿದ್ರೆ ಮಾತ್ರ ಎಂತ ಪ್ರಾಬ್ಲಮ್ ಅಂದ್ರೂ ನಾವು ಧೈರ್ಯವಾಗಿ ಫೇಸ್ ಮಾಡ್ಬೋದು. ಗೊತ್ತಾಯ್ತಾ? ಮಾತಾಡ್ಬಿಡು. ಭೂಮಿ ಅತ್ತೆ, ಶ್ರವಣ್ ಹತ್ರ ಹೇಳ್ತಿದ್ದೆ ಪನಿಷ್ಮೆಂಟ್ ಕೊಟ್ರು ಅಂತ. ಗ್ರೌಂಡ್ ಎಲ್ಲ 5 ರೌಂಡ್ ಓಡ್ಸಿದ್ರಾ? ಪಾಪ, ನಿಂಗ್ ಚೆನ್ನಾಗ್ ಕಾಲ್ ನೋವು ಬಂದಿರುತ್ತೆ ಅಲ್ವಾ? ಭೂಮಿ, ಈಗ್ಲೂ ಕಾಲ ಮಿಂಚಿಲ್ಲ. ಅವ್ರಿಗೆ ಹೇಳ್ಬಿಡು ನಾನ್ ಮನೆಗ್ ಹೋಗ್ತೀನಿ ಅಂತ. ಅಕಸ್ಮಾತ್ ಏನಾದ್ರು ಅವ್ರು ಬಿಡಲ್ಲ ಅಂದ್ರೆ ಕಾಂಪೌಂಡ್ ಹಾರ್ಕೊಂಡಾದ್ರೂ ಸರಿ, ಬಂದ್ಬಿಡು ಮನೆಗೆ. ಯಾಕೆ ಹೀಗೆಲ್ಲ ಮಾತಾಡಿ ಅವಳು ಉತ್ಸಾಹನ ಕಡಿಮೆ ಮಾಡ್ತಿದ್ಯಾ? ಫೋನ್ ಕೊಡು ಇಲ್ಲಿ. ಭೂಮಿ, ಅಜ್ಜಿ ಮಾತಾಡ್ತಾರ ನೋಡು, ತಗೊಳು. ಭೂಮಿ, ಅಜ್ಜಿ, ನೀನ್ ನಮ್ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ನೀನ್ ಅಲ್ಲಿ ಹೋಗಿರೋದು ನಿಮ್ ಅಪ್ಪನ್ ಕನ್ಸು ಪೂರೈಸೋದಕ್ಕೆ. ಅದ್ರ ಕಡೆ ಮಾತ್ರ ಗಮನ ಇದೆ. ದೇವರ ಸನ್ನದಿ ಹೆಮ್ಮೆ ನೀನು. ಸಾಧಿಸ್ಬಿಟ್ರೆ ಅಲ್ಲಿಂದ ವಾಪಸ್ ಬರ್ಬೇಕು ನೀನು. ಖಂಡಿತ ಅಜ್ಜಿ. ಅದಕ್ಕೆ ಮೈದು ಅಲಾರ್ಮ್ ಕ್ಲಾಕ್ ನ ಮರ್ತ್ಬಿಟ್ಟಿದ್ರಂತೆ, ಅದನ್ ಕೊಡಕ್ಕೆ ನಮ್ಮಣ್ಣ ಓಡ್ ಬಂದಿದ್ನಂತೆ.
ಭೂಮಿ ಅಜಿತ ನಿನ್ಗೋಸ್ಕರ ತುಂಬಾ ಹೊತ್ತು ಗೇಟ್ ಅಲ್ಲಿ ಕಾದ ಆದ್ರೆ ನೀನ್ ಬರ್ಲೇ ಇಲ್ಲ. ಸತ್ಯಣ್ಣ, ಮನುಷ್ಯ ಎಷ್ಟೇ ದೂರ ಆದ್ರೂ ಮನ್ಸುಗಳ ಹತ್ರದಲ್ಲೇ ಇರತ್ತಂತೆ ನೋಡಿ. ಅದಕ್ಕೆ ನೀವ್ ಯಾವಾಗ್ಲೂ ಹೀಗೆ ಇರಿ. ನಮ್ಗೆ ನೀವೇ ಇನ್ಸ್ಪಿರೇಷನ್. ಅಕ್ಕ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ಅಂಜು? ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಕ್ಕ ನನ್ ಬರ್ಡೇ ಇರೋದು ನಾಳೆ. ನನಗ್ ಗೊತ್ತು ಅಂಜು, ಆದ್ರೆ ಇಲ್ಲಿ ಫೋನ್ ಉಪಯೋಗಿಸೋ ಹಾಗಿಲ್ಲ. ನಾಳೆ ನನ್ ಫೋನ್ ಸಿಗುತ್ತೋ ಇಲ್ವೋ, ಅದಕ್ಕೆ ಇವತ್ ಫೋನ್ ಸಿಕ್ಕಿದ್ಯಲ್ಲ, ಇವತ್ತೇ ನಿಂಗೆ ಹುಟ್ಟಿದಬ್ಬದ ಶುಭಾಶಯ ಹೇಳ್ಬಿಟ್ಟೆ. ಬೇಜಾರ್ ಮಾಡ್ಕೋಬೇಡ. ಅಕ್ಕ ನೀನ್ ನಮ್ಮಿಂದ ದೂರ ಇರೋದೇ ನಮ್ಗೆಲ್ರಿಗೂ ಬೇಜಾರು. ಆದಷ್ಟು ಬೇಗ ಟ್ರೈನಿಂಗ್ ಮುಗಿಸ್ಕೊಂಡು ಬೇಗ ಬಂದ್ಬಿಡು. ನೀನಿಲ್ಲ ಅಂತ ಮನೆಯೆಲ್ಲ ಬಿಕೋ ಅಂತ ಇದೆ. ಅಂಜು, ನಚಿ, ಅಜ್ಜಿ, ಸಂಗೀತಮ್ಮ, ಶ್ರವಣ್ ಎಲ್ಲ ಇವ್ರೂರ ಮಾತಾಡ್ಕೊತಿದಾರ. ಗಂಡನ ಹಿಂಗೆ ಪಾಪ ಕೈ ಕೈ ಇಸ್ಕೊಂಡ್ರೆ ಗಂಡನ ಕೂಡು ಮಾತಾಡ್ಲಿ. ಅಲ್ಲ ಶಾರದಮ್ಮ? ಚಿನಾ, ಸಾಹೇಬ್ರೆ, ಸಾಹೇಬ್ರೆ, ಅಲಾರಾಮ್ ಗಡಿಯಾರ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಸಾಹೇಬ್ರೆ, ನೀವ್ ಬಂದಿದ್ದೀರಾ ಅಂತ ಗೊತ್ತಾಗಿ ನಾನ್ ಗೇಟ್ ವರ್ಗು ಓಡ್ಕೊಂಡ್ ಬಂದೆ. ಆದ್ರೆ ಅಷ್ಟ್ರಲ್ಲಿ ನೀವ್ ಹೋಗ್ಬಿಟ್ರಿ. ಹೌದು, ಆಕ್ಚುಲಿ ನೀನು ಪೆರೇಡ್ ಗ್ರೌಂಡ್ ಹೋಗಿರ್ತೀಯ ಅಂತ ಅನ್ಕೊಂಡು ನಾವ್ ಅಲ್ಲಿಂದ ಹೊರಟ್ಬಿಟ್ವಿ. ಎನಿವೇಸ್, ನೀನ್ ಶ್ರವಣ್ ಮಾವನ ಹತ್ರ ಮಾತಾಡ್ತಿದ್ದ ಕೇಳಿಸ್ಕೊಂಡು ಪನಿಷ್ಮೆಂಟ್ ಕೊಟ್ರು ಅಂತ. ಪನಿಷ್ಮೆಂಟ್ ಅಂತ ಅನ್ಕೋಬೇಡ. ಇಟ್ಸ್ ಅ ಪಾರ್ಟ್ ಆಫ್ ಟ್ರೈನಿಂಗ್. ಅದನ್ನ ಕಂಪ್ಲೀಟ್ ಮಾಡಿದ್ರೇನೆ ನಿನ್ನ ಸ್ಟ್ರೆಂತ್, ನಿನ್ನ ಫಿಟ್ನೆಸ್ ಅಪ್ಗ್ರೇಡ್ ಆಗುತ್ತೆ. ಬಿ ಸ್ಟ್ರಾಂಗ್. ನೀನ್ ಏನ್ ಆಗ್ಬೇಕು ಅಂತ ಅನ್ಕೊಂಡು ಅಲ್ಲಿ ಹೋಗಿದ್ಯೋ ಅದನ್ನ ಕಂಪ್ಲೀಟ್ ಮಾಡು. ಗುಡ್ ಲಕ್. ಥ್ಯಾಂಕ್ ಯು ಸಾಹೇಬ್ರೆ. ಸಾಹೇಬ್ರೆ, ನಾನೀಗ ಫೋನ್ ಇಡ್ತೀನಿ. ಕಟ್ಟಾಗುತ್ತಲ್ಲ. ಥ್ಯಾಂಕ್ ಯು. ಏಕೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಾದ್ರೂ ಇದ್ದೀರಾ? ಏನ್ ಕಬ್ಬು. ಯಾರಾದ್ರೂ ಇದ್ದೀರಾ? ಎನಿಬಡಿ? ಜೈಲಿಂದ ಬಂದಾಗಿಂದ ಕೌಡೆ ಕಾಸು ಕಮಾಯಿಲ್ಲ. ಹೊಟ್ಟೆಗೆ, ಇಟ್ಟಿಗೆ, ಜುಟ್ಟಿಗೆ ಏನ್ ಮಾಡೋದು ಅಂತಿದ್ರಲ್ಲೋ. ಇಲ್ಲಿ ನೋಡ್ರು, ಬಂಗಾರದ ಅಂಗಡಿನೇ ಬಂದು ಬಾಚ್ಕೊಳ್ಳಿ ಅಂತ ಹೇಳ್ತಾ ಇದೆ. ಏನ್ರೋ ನೋಡ್ತಿದ್ದೀರಾ? ಅಕ್ರಮ ಮಚ್ಚಲ್ಲೇ ಅಮಕ್ರ ಅವಳನ್ನ